ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಇದು ಒಡಿಸ್ಸಾದಲ್ಲಿ ನಡೆದಿರುವಂಥ ಒಂದು ಘಟನೆ. ನೋಡಿ, ಮಕ್ಕಳು ಪ್ರತಿಯೊಬ್ಬರ ಕನಸು. ಎಲ್ಲರಿಗೂ ಮಕ್ಕಳು ಬೇಕು ಅಂತಾರೆ. ಇಂತಹ ಬಡವನಿಗೂ ಆಗಲಿ ನಿಮ್ಮ ಮಕ್ಕಳನ್ನು ನನಗೆ ಕೊಟ್ಟುಬಿಡಿ, ನನಗೆ ಒಂದು 10 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ಅಂತಂದರೆ 99% ಜನ ಯಾರೂ ಕೊಡಕ್ಕೆ ಒಪ್ಪೋದೇ ಇಲ್ಲ. ಯಾಕಂದರೆ ಅದು ನನ್ನ ಮಗು, ನನ್ನ ಹತ್ರನೇ ಇರಲಿ, ನನ್ನ ಹತ್ರನೇ ಬೆಳೀಲಿ. ಅಂತಹ ಸಂದರ್ಭದಲ್ಲಿ ನೀನು ಹುಟ್ಟಿದ ಮಗುವನ್ನು ಯಾರಿಗೂ ಕೊಟ್ಟುಬಿಡು ಅಂತಂದರೆ ಯಾವ ತಾಯಿ ತಾನೇ ಹೋಗ್ತಾಳೆ? ಸಾಧ್ಯನಾ? ಅದು ಇಲ್ಲ. ಆದರೆ ಜಗತ್ತಲ್ಲಿ ಅಪರೂಪದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ನಡೆಯುತ್ತೆ. ಅದಕ್ಕೆಲ್ಲ ಕಾರಣ ದುಡ್ಡು. ಹಣದ ಮುಂದೆ ಯಾವ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ ಏನು ಬರೋದಿಲ್ಲ ಅಂತ ಅನ್ಸುತ್ತೆ ನನಗೆ ಒಂದೊಂದು ಸಾರಿ ಇಂತಹ ಘಟನೆಗಳನ್ನು ನೋಡಿದಾಗ. ಈ ದಂಪತಿಗಳು ಹಳ್ಳಿನಲ್ಲಿ ವಾಸ ಇದ್ರು. ಹಾಗಾಗಿ ಹಳ್ಳಿನಲ್ಲಿದ್ದವರಿಗೆಲ್ಲ ಯಾರು ಪ್ರೆಗ್ನೆಂಟ್ ಇದ್ದಾರೆ, ಯಾರು ಪ್ರೆಗ್ನೆಂಟ್ ಇಲ್ಲ ಅನ್ನೋದು ಸಹಜವಾಗಿಯೇ ಗೊತ್ತಾಗುತ್ತೆ. ಸಿಟಿನಲ್ಲಾದರೆ ನೀವು ಮನೆ ಚೇಂಜ್ ಮಾಡ್ಕೊಂಡ್ರೆ ಇವರು ಪ್ರೆಗ್ನೆಂಟ್ ಇದ್ರು, ಬಿಟ್ಟರು, ಮಗುನ ಹೊತ್ತಿದಾರೋ ಏನೂ ಗೊತ್ತಾಗಲ್ಲ. ಆದರೆ ಹಳ್ಳಿ ಅಂತಂದಾಗ ಹಂಗಲ್ಲ, ಅವರು ಪ್ರತಿಯೊಂದು ನಡೆಯೂ ಕೂಡ ಗೊತ್ತಾಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಇವರು ಪ್ರೆಗ್ನೆಂಟ್ ಆದಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಊರಿಗೆ ಬರ್ತಾರೆ. ಎಲ್ಲರೂ ಏನು ಅನ್ಕೊಂಡಿದ್ರು, ಮಗು ಹೊತ್ಕೊಂಡು ಬರ್ತಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಹಿಂಗೆ ಅಂತ ಮಾತಾಡ್ಕೊಳ್ತಾರೆ ಸಹಜವಾಗಿ. ಊರಿನ ಜನ ಎಲ್ಲ ಮಗು ನೋಡೋಕ್ಕೆ ಅಂತ ಬಂದ್ರಂತೆ. ಹೆಂಗಿದೆ ಮಗು ನೋಡೋಣ ಅಂದರೆ ಮಾತಾಡ್ಸೋಕೆ ಬರ್ತಾರಲ್ವ ಸಹಜವಾಗಿ. ಹಾಗಾಗಿ ಮಗು ನೋಡೋಕ್ಕೆ ಅಂತ ಬಂದ್ರಂತೆ. ಆದರೆ ಮಗುನೂ ಇಲ್ಲ, ಎಂಥದ್ದು ಇಲ್ಲ. ಮನೆಗೆ ಬಂದರೆ ಸಹಜವಾಗಿ ಕೇಳಿದರೆ ಮಗು ಎಲ್ಲಿ ಅಂತ. ಆದರೆ ಗಂಡ ಒಂಥರ ಉತ್ತರ ಹೇಳಿದರು, ಹೆಂಡತಿ ಇನ್ನೊಂದು ಥರ ಉತ್ತರ ಹೇಳಿದ್ದಾರೆ. ನೋಡಿ, ಅಲ್ಲಿ ಸತ್ಯನ ಮುಚ್ಚಿಡೋದು ತುಂಬ ಕಷ್ಟ. ಹಾಗಾಗಿ ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಉತ್ತರ ಹೇಳಿದ್ದಾರೆ. ಅವಾಗ ಹಳ್ಳಿ ಅಂದ್ರೆ ಗೊತ್ತಲ್ವಾ, ಗುಸು ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂಗಂತೆ ಅಂತೇಳಿ ಕೊನೆಗೆ ಏನೇನೋ ಉತ್ತರ ಬಂದಾಗ ಒಂದಷ್ಟು ಡೌಟ್ ಬಂದಿದ್ದೆ, ಸಹಜವಾಗಿ ಬಂದಿದೆ. ಅದಾದಮೇಲೆ ಒಂದು ವಾರ 15 ದಿನ ಬಿಟ್ಟು ಆ ದಂಪತಿಗಳು ಹೋಗಿ 2 ವೀಲರ್ನ ಬುಕ್ ಮಾಡ್ಕೊಂಡು ಒಂದು ಬೈಕನ್ನು ತೊಗೊಂಬಂದಾರಂತೆ ಮನೆಗೆ. ಆವಾಗ ಇನ್ನೊಂದಷ್ಟು ಅನುಮಾನ ಬಂದಿದೆ. ಯಾಕಂದರೆ ಇವ್ರ ಹತ್ರ ಬೈಕ್ ತಗೊಳ್ಳೋವಷ್ಟು ದುಡ್ಡಿಲ್ಲ. ನೋಡಿ, ಆಹಾರಕ್ಕೋಸ್ಕರನೋ ನನಗೆ ಬದುಕಕ್ಕಾಗ್ತಾ ಇಲ್ಲ, ನನ್ನ 3 ಮಕ್ಕಳನ್ನು ಸಾಕಕ್ಕಾಗ್ತಾ ಇಲ್ಲ ಅಂತಂದರೆ ಮಗುವನ್ನು ಮಾಡಿದಾಗ ನಾವು ಕನಿಕರ ಪಡ್ತೀವಿ. ಇದೆಂಥ ಸಮಾಜ ರೀ, ಒಂದು ಮಗುವನ್ನು ಸಾಕಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಪರಿಸ್ಥಿತಿ, ಇಂಥ ಬಡವರಿದ್ದಾರೆ ಅಂತ ನಾವು ಸಹಜವಾಗಿ ಕನಿಕರ ಪಡ್ತೀವಿ. ಆದರೆ ಒಂದು ಬೈಕಿಗೋಸ್ಕರ ಒಂದು ಮಗುವನ್ನು ಮಾಡ್ತಾರೆ ಇವರು ಅಂತಂದರೆ, ಒಂದು 60,000 ರೂಪಾಯಿ ಬೈಕು, ಆ ಬೈಕಿಗೋಸ್ಕರ ಮಗುವನ್ನು ಮಾಡ್ತಾರೆ ಅಂತಂದರೆ ಇನ್ನು ಎಂಥ ಪುಣ್ಯಾತ್ಮರ ಪಾಪಿಗಳು ಇರಬೇಕು ನೋಡಿ ಲೆಕ್ಕ ಹಾಕಿ. ಊರಿನವರಿಗೆ ಪ್ರತಿಯೊಂದು ಗೊತ್ತಿರುತ್ತೆ, ಅವರ ಫೈನಾನ್ಷಿಯಲ್ ಸ್ಟೇಟಸ್ ಏನು ಎಲ್ಲ ಗೊತ್ತಿರುತ್ತೆ, ಒಂದು ಬೈಕ್ ತೊಗೊಳ್ಳೋ ಸಾಮರ್ಥ್ಯ ಇದೆಯೋ ಇಲ್ವೋ ಎಲ್ಲ ಗೊತ್ತಿರುತ್ತೆ. ಹಾಗಾದಾಗ ಯಾರೋ ಮತ್ತೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ನವ್ರು ಬಂದು ಎನ್ಕ್ವೈರಿ ಮಾಡಿದಾಗ ಇರೋ ಸತ್ಯನ ಬಾಯ್ಬಿಟ್ಟು ಹೇಳಿದ್ದಾರೆ. ಇಲ್ಲೇ ಪಕ್ಕದ ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ, ಒಂದಷ್ಟು ದುಡ್ಡಿತ್ತು, ನಾವೇನು ದುಡ್ಡಿಗೆ ಮಾಡ್ಕೊಂಡಿಲ್ಲ, ಬಟ್ ನಮ್ಮ ಮಗ ಅಲ್ಲಿ ಚೆನ್ನಾಗಿರಲಿ ಅಂತೇಳಿ ಅವ್ನಿಗೆ ಕೊಟ್ಟಿದ್ದೀವಿ, ಹಿಂಗೆ ಅಂತೇಳಿ ಈ ಕತೆ ಹೇಳಿದ್ದಾರೆ. ಬಟ್ ಸಹಜವಾಗಿ ಒಂದು 60,000 ಪಡ್ಕೊಂಡಿದ್ದಾರೆ ಅಂತಂದರೆ ಗೊತ್ತಾಗುತ್ತೆ, ಅದು ಮೀಡಿಯೇಟರ್ ಮೂಲಕ ಮಾರಿದ್ದಾರೆ ಆ ಮಗುವನ್ನು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಪೊಲೀಸ್ನವರು ಈಗ ಆ ಮಗುವನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಅದು ನೋಡಿ ಏನಾಗುತ್ತೆ ಅಂತಂದರೆ, ನಿಮ್ಗೆ ಗೊತ್ತಿರೋಂಥ ದಂಪತಿಗಳಿಂದ ಯಾವುದೋ ಒಂದು ಮಗುನ ಕರ್ಕೊಂಡ್ಬಂದರು ಅಥವಾ ಅವರಿಂದ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು ಅಂತಂದರೆ ಅದು ಸರ್ಕಾರದ ಕಾನೂನಿನ ಪ್ರಕಾರ ಅದು ಅಪರಾಧವೇ. ಅದ್ರ ಜೊತೆಗೆ ಆ ಊರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಅವ್ರದೇ ಮಗುವಂತೆ. ತುಂಬ ದಿನ ಬೇಕಾಗಿಲ್ಲ ಅದಕ್ಕೆ ಅದು ವಿಷಯ ಹರಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಮಗುವನ್ನು ಯಾರು ದುಡ್ಡು ಕೊಟ್ಟು ತಂದಿದ್ದಾರೋ ಅವರ ಮನಸ್ಥಿತಿ ಹೇಗಾಗ್ಬೋದು ಲೆಕ್ಕ ಹಾಕಿ. ಯಾವುದೋ ಒಂದು ಸಿಟಿನಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಯಾರಿಗೆ ಗೊತ್ತಿಲ್ಲದೆ ಇದ್ದರೆ ಅದು ಲೆಕ್ಕ ಬೇರೆ ಆಗುತ್ತೆ. ಆದರೆ ಹಳ್ಳಿನಲ್ಲಿ ಬದುಕೋದು ಅಷ್ಟು ಈಸಿ ಅಲ್ಲ. ಅದರ ಜೊತೆಗೆ ಅವರಿಂದನೇ ತಗೊಂಡ್ಬಂದು ಅನ್ನೋ ವಿಚಾರ ಗೊತ್ತಾದ ನಂತರದಲ್ಲಿ ಮಗು ನಮ್ಮದು ಅಥವಾ ಅವ್ರು ನಾಳೆ ಬಂದು ಕೇಳ್ಬೋದು, ಅಥವಾ ನಾಳೆ ಆ ಮಗು ಅವ್ರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಬೋದು, ಮತ್ತೊಂದು ಮಗದೊಂದು ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕಿಂತ ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳಿದ್ದಾರೆ, ಅವ್ರನ್ನ ತಗೊಂಡ್ಬಂದು ದತ್ತು ಪಡ್ಕೊಂಡು ಅವ್ರನ್ನ ಆರಾಮಾಗಿ ಸಾಕ್ಬೋದು. ಅವ್ರ ತಂದೆ ಗೊತ್ತಿರಲ್ಲ, ತಾಯಿ ಗೊತ್ತಿರಲ್ಲ, ಯಾರು ಏನು ಗೊತ್ತಿರಲ್ಲ. ಹಂಗಿರುವಾಗ ಆರಾಮಾಗಿ ಸಾಕ್ಬೋದಲ್ಲ. ಸುಮ್ಮನೆ ಇದಕ್ಕಿಂತ ಬೆಟರ್ ಆಪ್ಷನ್ ಅಪ್ಪ ಅದು. ಆದರೆ ಸರ್ಕಾರಕ್ಕೆ ಅವರು ಆ ಮಗುವನ್ನು ಸರಿಯಾದ ರೀತಿಯಲ್ಲಿ ನಾವು ಸಾಕ್ತೀವಿ ಅನ್ನೋ ಭರವಸೆಯನ್ನು ಕೊಡಬೇಕಾಗ್ತದೆ. ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಆಸ್ತಿಯಲ್ಲಿ ಪಾಲಿರುತ್ತೆ. ಪ್ರೊಸೀಜರ್ ಪ್ರಕಾರ ಹೋದಾಗ ಮಾತ್ರ ಇವೆಲ್ಲವೂ ಕರೆಕ್ಟಾಗಿರುತ್ತೆ. ಅದನ್ನು ಬಿಟ್ಟು ಯಾರೇ ಹಾಗೆ ಕೊಡೋದಾಗಲಿ ಹಾಗೆ ತಗೊಳ್ಳೋದಾಗಲಿ ಅಪರಾಧನೂ ಹೌದು. ಬಟ್ ಅದು ಬರೀ ಕಾನೂನು ದೃಷ್ಟಿಯಿಂದ ಅಂತಲ್ಲ, ಅದು ಒಳ್ಳೆಯದು ಅಲ್ಲ ಕೂಡ, ಅಪರಾಧನೂ ಕೂಡ ಹೌದು. ಅದರ ಜೊತೆಗೆ ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅದರಿಂದ. ಅದಕ್ಕಿಂತ ಹಾಗೆ ಮಗು ನಮಗೆ ಬೇಕೇ ಬೇಕು ಅನ್ನೋರು ಅನಾಥಾಶ್ರಮದಲ್ಲಿ ಆರಾಮಾಗಿ ತಂದೆ ತಾಯಿ ಇರ್ತಕ್ಕಂಥ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ಕೂಡ ನಾವು ತಗೊಂಡ್ಬಂದು ಅಥವಾ ಅಲ್ಲಿಂದ ನಾವು ದತ್ತು ಪಡ್ಕೊಂಡು ಸಾಕ್ಬೋದು ಆರಾಮಾಗಿ. ಅದು ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ.
ಆದರೆ ಈ ಅಮ್ಮನ ಕಥೆಯನ್ನು ಕೇಳಿದ್ರೆ ಸ್ವಲ್ಪ ಬೇಜಾರಂತೂ ಆಗತ್ತೆ. ಬರೀ 60,000 70,000ಕ್ಕೋಸ್ಕರ ಒಂದು ಮಗುವನ್ನು ಯಾರಿಗೂ ಮಾರಿಬಿಡ್ತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಪರಿಸ್ಥಿತಿ ಅಂತೇಳಿ. ಹೀಗೆ ಮಾಡೋಕ್ಕಾಗಲ್ಲ. ಹಣದ ಮುಂದೆ ಎಲ್ಲವೂ ಗೌಣ, ಹಣ ಒಂದೇ ಎಲ್ಲದಕ್ಕೂ ಕಾರಣ. ಹಣ ಒಂದಿದ್ದರೆ ಮತ್ತೆಲ್ಲವೂ ಗೌಣ. ಓಕೆ, ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ಮತ್ತೆ ಸಿಗ್ತಾರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.